ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಏನಂದ್ರೆ ಈ ಟೈಮ್ ಅನ್ನೋದನ್ನ ನಿಮ್ಮ ಒಂದು ಟ್ರೇಲರ್ ನೋಡಿದಾಗ ಅಬ್ಸರ್ವ್ ಮಾಡಿದಾಗ ತುಂಬ ಚೆನ್ನಾಗಿ ಆಡಿಯನ್ಸ್ಗೆ ಅದನ್ನ ರಿಜಿಸ್ಟರ್ ಮಾಡ್ತಾ ಹೋಗಿದ್ದೀರಾ. ಸೊ ಟೈಮ್ ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತಾ ಏನು ಅಂತ. ಅದೇ ಒಂದು ಮಿಸ್ಟ್ರಿ ಕ್ರಿಯೇಟ್ ಮಾಡಿದಾಗ ನಾವು ಎಂಡ್ ಪಾಯಿಂಟ್ ನಿಮ್ಗೆ ಈ ಪಾಯಿಂಟ್ ಅಲ್ಲಿ ಏನೋ ಒಂದು ಕಡಿಮೆ ಆಗಿದೆ, ಬಟ್ ಅದು ಬ್ಯಾಕ್ ಗ್ರೌಂಡ್ ಹೋದಾಗ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಇಲ್ಲಿಂದ ಇಲ್ಲಿ ಬರೋರ್ಗೆ ಏನಾಗಿದೆ, ಈ ಸ್ಟೇಜಿಗೆ ನೀವು ಈ ಟೈಮಲ್ಲಿ ಇದಾಗಿದೆ ಅಂದ್ರೆ ನೀವು ಆಸ್ ಅನ್ ಆಡಿಯನ್ಸ್ ನಾವು ಯೋಚನೆ ಮಾಡ್ತೀವಲ್ಲ. ಈಗ 9 ಗಂಟೆಗೆ ಕೊಲೆ ಆಗಿದೆ ಅಂದಾಗ 8 ಗಂಟೆಗೆ ಅಲ್ಲಿ ಏನ್ ನಡೀತಾ ಇದೆ ಅಂದಾಗ ಇನ್ನೊಂದು ಅವರಲ್ಲಿ ಏನಾಗಿರ್ಬೋದು, ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ಈ ಟೈಮಲ್ಲಿ ಇವ್ನಿದ್ದ ಅಂದ್ರೆ ಅವನಿಂದ ಏನಾದ್ರು ಆಗಿರ್ಬೋದು. ಸೊ ಅದೆಲ್ಲ ಒಂದು ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ಸ್ ಅಷ್ಟೇ. ಮೂರೇ ದಿನದಲ್ಲಿ ಒಂದ್ 2 ರಿಂದ 3 ದಿನದಲ್ಲಿ ನಡೆಯುವಂತ ಸ್ಟೋರಿ ಅದು. ಸೊ ಹಂಗಾಗಿ ಟೈಮ್ ತುಂಬಾ ಮ್ಯಾಟರ್. ವೆನ್ ಮರ್ಡರ್ ಮಿಸ್ಟ್ರಿ ಅಂತಾನೆ ಹೇಳುವಾಗ ಈ ಹೂಡನ್ ಇಟ್ ಅನ್ನೋ ಜಾನರ್ಸ್ ಅಲ್ಲಿ ನಾವು ಆಡಿಯನ್ಸ್ ಆಗಿ ಇದು ಸ್ವಲ್ಪ ನಮ್ಮ ಮೈಂಡ್ಗೂ ಒಂದು ಕೆಲಸ ತರ, ಒಂದು ಬ್ರೈನ್ ಟ್ರಿಕ್ ತರ ನಾವು ಕೂತ್ಕೊಂಡು ಒಬ್ಸರ್ವ್ ಮಾಡ್ಬೇಕಾಗತ್ತೆ ಆ ಟೈಮ್. ನಂಗೆ ತುಂಬಾ ಇಷ್ಟ ಆಯ್ತು ನೀವು ಆ ಟೈಮಿಂಗ್ ಎಲ್ಲ ನೀವು ಹೇಳಿದ್ದು. ಈ ತರ ಜನರಿಗೂ ಆ ಒಂದು ಇಂಟರಾಕ್ಟಿವ್ನೆಸ್ ಇತ್ತು ಅಂದಾಗ ಅವರು ಸಿನಿಮಾಯಿಂದ ಡೈವರ್ಟ್ ಆಗಲ್ಲ, ಅಲ್ಲೇ ಕೂತಿರ್ತಾರೆ, ಎಂಗೇಜಿಂಗ್ ಆಗಿ ಕೂತಿರ್ತಾರೆ. ಸೊ ದಟ್ ಇಸ್ ಸಮಥಿಂಗ್ ವಿ ಎಕ್ಸ್ಪೆಕ್ಟ್ ಫ್ರಮ್ ದ ಆಡಿಯನ್ಸ್. ಹೌದು.